ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಚಿರಂಜೀವಿ ಮಾತಾಡ್ತಿದ್ದೀನಿ. ಸೊ ಇದು ಬಂದು ನಮ್ಮ ಪೌಲ್ಟ್ರಿಗೆ ಬರ್ಡ್ಸ್ ಬಂದು ಇವತ್ತಿಗೆ 9 ದಿನ ಆಗಿದೆ. ಸೊ ನಿನ್ನೆ ನಾವು ವೆಯ್ಟ್ನ ಮಾಡಿದ್ದೀರಿ. ಸ್ಟ್ಯಾಂಡರ್ಡ್ ವೆಯ್ಟ್ ಪ್ರಕಾರ 182 ಗ್ರಾಮ್ ಬರಬೇಕಿತ್ತು, 188 ಗ್ರಾಮ್ ಬಂದಿದೆ. ಬರ್ಡ್ಸ್ ಎಲ್ಲ ಫ್ರೀಯಾಗಿದ್ದಾವೆ, ಚೆನ್ನಾಗಿ ವಾಟ್ರು ಫೀಡು ಎಲ್ಲ ತೊಗೊತಿದೆ. ಯಾವುದೇ ರೀತಿ ಪ್ರಾಬ್ಲಮ್ಸ್ ಅಂತ ಕಾಣಲಿಲ್ಲ. ಆಲ್ರೆಡಿ ಇನ್ನೂ ಒಂದು 3 ಡೇಸ್ ಬರ್ಡ್ಸ್ ಬಂದು 3 ದಿನ ಆಂಟಿಬಯೋಟಿಕ್ಕು ಯೂಸ್ ಮಾಡಿದ್ದೀನಿ. ಸೊ ಅದಾದಮೇಲೆ ಸ್ವಲ್ಪ ಕ್ಯಾಲ್ಸಿಯಮ್ಮು, ವಿಟಮಿನ್ಸ್ ಇರೋಂಥ ಮೆಡಿಸಿನ್ಸ್ನ ಪ್ರೊವೈಡ್ ಮಾಡ್ತಾಯಿದ್ದೀನಿ. ಸೊ ಅದು ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಲೆಗ್ ವೀಕ್ಸ್ ಬರ್ತಾವಲ್ಲ, ಬರ್ಡ್ಸ್ ಎಲ್ಲ ಓಡಾಡೋಕ್ಕೆ ಆಗದೇ ಇರತಕ್ಕಂಥ ಸಿಚುವೇಶನ್ಸ್ ಎಲ್ಲ ಕ್ರಿಯೇಟ್ ಆಗ್ತಕ್ಕಂಥದ್ದು ಅವಾಯ್ಡ್ ಆಗುತ್ತೆ. ಆದಷ್ಟು 5ನೇ ದಿನದಿಂದ ಆಚೆಗೆ ನಾವು ಸ್ವಲ್ಪ ಕ್ಯಾಲ್ಸಿಯಮ್ಮು, ವಿಟಮಿನ್ಸು, ಮಿನರಲ್ಸು, ಸೊ ಇದೆಲ್ಲ ಇರ್ತಕ್ಕಂಥ ಒಂದು ಮೆಡಿಸಿನ್ಸ್ನ ಕೊಡಬೇಕಾಗುತ್ತೆ. ಯೂಶ್ವಲಿ ಏನಂದರೆ ನಾವು ಮಾಡ್ತಕ್ಕಂಥ ಮಿಸ್ಟೇಕು, ನಾವು ಲಾಸ್ಟಲ್ಲಿ ಗ್ರೋತ್ ಮೆಡಿಸಿನ್ಸ್ನ ಕೊಡೋದು ಮತ್ತು ಲಿವರ್ ಟಾನಿಕ್ಸ್ನ ಲಾಸ್ಟಲ್ಲಿ ಜಾಸ್ತಿ ಕೊಡೋದು ಕೆಲವೊಂದು ಫಾರ್ಮರ್ಸು ನಾನು ನೋಡಿರೋ ಪ್ರಕಾರ ಮಿಸ್ಟೇಕ್ ಮಾಡ್ತಾರೆ. ಸೊ ಅದೇನಪ್ಪ ಅಂದರೆ, ಆ್ಯಕ್ಚುಲಿ ನಾವು ನಿಧಾನದಾಗಿ ಗ್ರೋತ್ನ ತಗೊಂಡೋಗ್ಬೇಕು. ನಾವೇನು ಮಾಡ್ತೀರಿ, ಸಡನ್ ಗ್ರೋತ್ನ ಆಸೆ ಬೀಳ್ತೀರಿ. ಎಕ್ಸಾಂಪಲ್, ಇವಾಗ ಲಾಸ್ಟಲ್ಲಿ ನಾನು ಕೊಟ್ಬಿಟ್ರೆ ಬರ್ಡ್ಸ್ ಚೆನ್ನಾಗಿ ಗ್ರೋತ್ ಬಂದುಬಿಡುತ್ತೆ ಅಂತ. ಬಟ್ ಆ್ಯಕ್ಚುಲಿ ಅದು ಪ್ರಾಕ್ಟಿಕಲಿ ರಾಂಗ್. ನಾವು ಯಾವಾಗ ಬರ್ಡ್ಸಿಗೆ ನಿಧಾನವಾಗಿ ಮೆಡಿಸಿನ್ಸ್ನ ಕೊಡ್ತೀರಿ, ನಿಧಾನವಾಗಿ ಅದು ಆ ಬಾಡಿಗೆ ಏನು ಸ್ಟ್ಯಾಂಡರ್ಡ್ ಇದೆಯೋ ಆ ಸ್ಟ್ಯಾಂಡರ್ಡ್ ಪ್ರಕಾರ ಹೋದಾಗ ಬರ್ಡ್ಸ್ ಏನು ಮಾಡ್ತವೆ, ನಿಧಾನದಾಗ ಗ್ರೋತ್ ತೊಗೊಳುತ್ತೆ. ಹಾಗಾಗಿ ನಮಗೆ ಯಾವುದೇ ರೀತಿ ಮೆಡಿಕಲ್ ಇಂಪ್ಲಿಕೇಶನ್ಸು ಬರಲ್ಲ. ಸೊ ನಾವು ಅದನ್ನು ಓವರ್ಕಮ್ ಮಾಡೋದಕ್ಕೆ ಕಂಟಿನ್ಯೂಸ್ ನಾನೀಗ ಇವಾಗ 6th 7th ಡೇ ಆದಮೇಲೆ ನಾವೇನು ಮಾಡ್ತೀರಿ, ವ್ಯಾಕ್ಸಿನ್ನ ಪ್ರೊವೈಡ್ ಮಾಡ್ತಾರೆ ಕಂಪನಿ. ಅದನ್ನು 8th ಅಥವಾ 9th ಡೇನಲ್ಲಿ ನಾನು ವ್ಯಾಕ್ಸಿನ್ ಕೊಟ್ಟ ಮೇಲೆ ಸೊ ಬರ್ಡ್ಸ್ನೆಲ್ಲ ಎಕ್ಸ್ಟೆನ್ಷನ್ ಮಾಡ್ಕೊಂಡು, ಸೊ ಅದೇನಿದೆಯೋ ಆಕ್ಟಿವಿಟೀಸ್ನ ನಾವು ಮಾಡಬೇಕು. ಈಗ ಉದಾಹರಣೆಗೆ ನಾವು ಬರ್ಡ್ಸಿಗೆಲ್ಲ ಫ್ರೀ ಮಾಡಬೇಕು. ಆದಷ್ಟು ಫ್ರೀಯಾಗಿ ಬರ್ಡ್ಸ್ ಒಂದ್ರ ಪಕ್ಕ ಒಂದು ಬರ್ಡ್ಸ್ ಇರದೇ ಇರತಕ್ಕಂಥ ರೀತಿಯಲ್ಲಿ ನೀಟಾಗಿ ಅವು ಫ್ರೀಯಾಗಿ ಕುತ್ಕೊಂಡಿರ್ಬೇಕು. ಯಾಕಂದರೆ ಇದು ಸಮ್ಮರ್ ಸೀಸನ್ನು ಇದೆ, ಸೊ ಮಳೆ ಬೇರೆ ಬರ್ತಿದೆ. ಸೊ ಅದನ್ನು ಗಮನದಲ್ಲಿ ಇಟ್ಕೊಂಡು ನಾವೇನು ಬರ್ಡ್ಸ್ನ ಫ್ರೀಯಾಗಿ ಇಟ್ಕೊಂಡು ನೈಟ್ ಟೈಮು ಟಾಪ್ ಲೈನ್ಸ್ನೆಲ್ಲ ಫುಲ್ ಕ್ಲೋಸ್ ಮಾಡಿ, ಡೇ ಟೈಮು ಕಂಪ್ಲೀಟ್ ಡೌನ್ ಮಾಡಿ ನಾವು ಬರ್ಡ್ಸ್ ಫ್ರೀಯಾಗಿರೋ ಥರ ನೋಡ್ಕೋಬೇಕು. ಅದಾದಮೇಲೆ ಏನಂದರೆ, ಈ ರಿಲೇಟೆಡ್ ಟು ವಾಟ್ರು ನೀವೇನು ಮಾಡಬೇಕು, ಪ್ರತಿ ಒಂದು ವಾರಕ್ಕೆ 1 ಬಾರಿ ಆದರೂ ನಾವು ಪೈಪ್ಲೈನ್ಸ್ನ ನೀಟಾಗಿ ಅದರದ್ದು ನೀರೆಲ್ಲ ಹೊರಗಡೆ ತೆಗೆದು ನೀಟಾಗಿ ಕ್ಲೀನಿಂಗನ್ನು ಮಾಡಿಕೊಡ್ಬೇಕು. ಸೊ ಇದೆಲ್ಲ ಮಾಡೋದ್ರಿಂದ ಏನಂದರೆ, ಬರ್ಡ್ಸಿಗೆ ಮೆಡಿಕಲ್ ಇಂಪ್ಲಿಕೇಶನ್. ಫಾರ್ ಎಕ್ಸಾಂಪಲ್, ನಾವು ಎಲ್ಲರೂ ಏನಂತ ಅನ್ಕೊಂತೀರಿ ಅಂದರೆ, ಈಗ ಏನೋ ಒಂದು ಕಾಯಿಲೆ ಬಂದಿದೆ, ಅದಕ್ಕೆ ಮೆಡಿಸಿನ್ ತೊಗೊಳೋದಕ್ಕಿಂತ ಇಂಪಾರ್ಟೆಂಟ್ ಏನಂದರೆ, ನಾವು ಕಾಯಿಲೆ ಬರದೇ ಇರತಕ್ಕಂಥ ನೋಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಪೌಲ್ಟ್ರಿ ಫೀಲ್ಡಲ್ಲಿ ಏನಂದರೆ, ಎಲ್ಲರೂ ಅರ್ಥ ಮಾಡ್ಕೋಬೇಕು, ಒಂದು ಸತಿ ಏನಾದರೂ ಕಾಯಿಲೆ ಬಂದರೆ ಮತ್ತೆ ಅದನ್ನು ರಿಕವರಿ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಯಾಕಂದರೆ ನಿಮಗೆ ಕಡಿಮೆ ಸಮಯ ಇರುತ್ತೆ, 45 ದಿನ 35 ದಿನಕ್ಕೆ ಬರ್ಡ್ ರೆಡಿ ಆಗಬೇಕು. ಅಂಥದ್ರಲ್ಲಿ ನೀವು ಪ್ರಾಬ್ಲಮ್ ಅಂತ ಒಂದು ಸತಿ ಬಂದುಬಿಟ್ರೆ ಮತ್ತು ನೀವು ಆ ಪ್ರಾಬ್ಲಮ್ನ ಸಾಲ್ವ್ ಮಾಡೋಷ್ಟರಲ್ಲಿ ಬರ್ಡ್ ವೆಯ್ಟ್ನ ಕಳ್ಕೊಬಿಡುತ್ತೆ. ಸೊ ನಿಮ್ದು ಏನು ಫೀಡ್ ಕನ್ಸಂಪ್ಷನ್ ರೇಷಿಯೋ ಅಂತ ಕರಿತೀವಿ ನಾವು, FCR ಡೌನ್ ಆಗಿಬಿಡುತ್ತೆ. ಸೊ ಆದಷ್ಟು ನಾವು ಏನು ಮಾಡಬೇಕಂದ್ರೆ, ಬರ್ಡ್ಸಿಗೆ ಇಶ್ಯೂನೇ ಬರದೇ ಇರತಕ್ಕಂಥ ರೀತಿಲಿ ನಾವು ಎಚ್ಚರಿಕೆಯನ್ನು ವಹಿಸಬೇಕು. ಸೊ ಕಂಟಿನ್ಯೂಸ್ ಲಿವರ್ ಟಾನಿಕ್ಸ್ನ ಯೂಸ್ ಮಾಡಿ. ಸೊ ಆಫ್ಟರ್ 7 ಡೇಸ್ ಆದಮೇಲೆ ಕಂಟಿನ್ಯೂಸ್ 1 ಟೈಮ್ ಲಿವರ್ ಟಾನಿಕ್ನ ಕೊಡಿ. ಸೊ ಆವಾಗ ಏನಾಗುತ್ತೆ, ಬರ್ಡ್ಸ್ ತಿಂದಿರ್ತಕ್ಕಂಥದ್ದು ಈಸಿಯಾಗಿ ಜೀರ್ಣ ಆಗಿ ಲಿವರ್ ಫಂಕ್ಷನ್ಸ್ ಎಲ್ಲ ಕರೆಕ್ಟಾಗಿ ವರ್ಕ್ ಆಗುತ್ತೆ. ಸೊ ಮೆಜಾರಿಟಿ ನಾನು ನೋಡಿರೋದು ಲಿವರ್ ಫೇಲ್ಯೂರ್ಸು ತುಂಬ ಬರ್ತವೆ. ಬಿಕಾಸ್ ಅವು ನಾವೆಲ್ಲ ನಿಪ್ಪಲ್ ಸಿಸ್ಟಮ್ ಇರೋದ್ರಿಂದ ನಾವು ನೀರುಗಳು ಸರಿಯಾಗಿ ಕುಡಿಯೋಲ್ಲ ಅವು. ಸೊ ಹಾಗಾಗಿ ಸ್ವಲ್ಪ ಸ್ವೀಟ್ನೆಸ್ ಇರ್ತಕ್ಕಂಥ ಮಿನರಲ್ಸು, ಸೊ ಅದೆಲ್ಲ ಕೊಟ್ಟರೆ, ಸ್ವೀಟ್ ಇದ್ದರೆ ಏನು ಮಾಡುತ್ತೆ, ನೀರು ಬರ್ಡ್ಸ್ ಹೋಗಿ ಫ್ರೀಯಾಗಿ ನೀರನ್ನು ಕುಡಿತವೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್, ನೀವೇನು ಮಾಡಬೇಕಂದ್ರೆ, ಈ ಸಮ್ಮರಲ್ಲಿ ಏನು ಮಾಡ್ತವೆ, ಬರ್ಡ್ಸು ಸೈಡಿಗೆ ಹೋಗಿ ಕೂತ್ಬಿಡ್ತವೆ. ಸೊ ಅವಾಗ ಏನಂದರೆ, 1 ರೌಂಡ್ ನೀವು ಅತಿಯಾಗಿ ಅದನ್ನು ಎದ್ದೇಳಿಸ್ಬಾರ್ದು. ಸುಮ್ಮನೆ ಜಸ್ಟ್ ನಿಮ್ಮ ಪಾಡಿಗೆ ನೀವೊಂದು ವಾಕ್ ಮಾಡಿದ್ರೆ ಅವೆಲ್ಲ ಎದ್ದು ನೀರು ಕುಡಿಯೋದಕ್ಕೆ ಶುರು ಮಾಡ್ತವೆ. ಸೊ ಇದನ್ನೇನೆಂದರೆ, ಒಂದು 2 ಅವರ್ಸಿಗೆ ಒಂದು ಸತಿ ಆದ್ರೂ 1 ರೌಂಡು ಫಾರ್ಮಲ್ಲಿ ಓಡಾಡೋದ್ರಿಂದ ಸೊ ನಿಮಗೂ ಅರ್ಥ ಆಗುತ್ತೆ, ಏನು ಬೇರೆ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ಐಡೆಂಟಿಫೈ ಮಾಡ್ಕೊಳೋದಕ್ಕೆ. ಸೊ ಅದು ಬಿಟ್ಟು ಏನಾದರೂ ಇಶ್ಯೂಸ್ ಇದ್ರೂ ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ, ಬರ್ಡ್ಸು ಫೀಡ್ ತಿಂತಾ ಇಲ್ಲ, ಫೀಡ್ ಕನ್ಸಂಪ್ಷನ್ ಹೆಂಗಿದೆ ಏನು, ಸೊ ವೆಯ್ಟ್ಸ್ ಹೆಂಗೆ ಬರ್ತಾಯಿದೆ. ಸೊ ಇದೆಲ್ಲ ಮಾನಿಟ್ರ್ ಮಾಡೋದ್ರಿಂದ ಏನಾಗ್ತದೆ, ಸಮಗ್ರವಾಗಿ ನಾವು
ಈ ಪೌಲ್ಟ್ರಿ ಫೀಲ್ಡ್ನಲ್ಲಿ ನಾವು ಆದಾಯವನ್ನು ನೋಡ್ಬೋದು. ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇನ್ನೂ ಇನ್ಫಾರ್ಮೇಟಿವ್ ವಿಡಿಯೋ ಮಾಡೋದಕ್ಕೆ ಸಪೋರ್ಟ್ ಮಾಡಿ. ಧನ್ಯವಾದ.